Next match, Bank of Baroda versus Jai Hanuman Parthanalli. For team, please get ready. Duplessis, hombre, ಒಂದು ಸಮನಾದ ಅಂಕಗಳ ಜೊತೆಯಲ್ಲಿ ಪಂದ್ಯ ಸಾಗಿದೆ. ಆರಂಭಿಕ ಹಂತದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಪಂದ್ಯ ಸಾಗ್ತಿರುವಾಗ ಟಚ್ ಆಕಸ್ಮಿಕವಾಗಿ ಆಗಿದೆ ಮತ್ತೆ ಸಂಪಾದನೆಯೊಂದಿಗೆ ವಾಪಸ್ಸಾಗ್ತಿದೆ ಜರ್ಸಿ ನಂಬರ್ 9 ಆಟಗಾರ ಅಂಕದ ಜೊತೆಯಲ್ಲಿ. ಮತ್ತು ನಾಲ್ಕದ ಸಂಪಾದನೆ ಕೊಣ್ಣೂರು ತಂಡಕ್ಕೆ 3-2 ಪಂದ್ಯ ಸಾಗಿದೆ. ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಪಂದ್ಯ. ಇದೀಗ ಸ್ಥಳೀಯ ಬೆಳಗಾವಿ ಜಿಲ್ಲೆಯ ಕೊಣ್ಣೂರು ತಂಡ ವೇದಿಕೆ ಎಡಭಾಗದಲ್ಲಿ, ಮಹಾರಾಷ್ಟ್ರ ಮೂಲದ ಕುಂಡಲಿ ತಂಡ ವೇದಿಕೆ ಬಲಭಾಗದಲ್ಲಿ. ದಯಮಾಡಿ ನಮ್ಮ ಆರಕ್ಷಕರಲ್ಲಿ ಒಂದು ವಿನಂತಿ ಸರ್, ದಯಮಾಡಿ ವಿಜಿಲ್ ಬಳಸಬೇಡಿ ಸರ್, ವಿಜಿಲ್ ಬಳಸಬೇಡಿ, ಪ್ಲೇಯರ್ಸ್ ಕಂತಿದೆ. ಮತ್ತೊಂದು ಟ್ಯಾಕಲ್ ಬಂದಿದೆ. ಬರ್ರಿ, ಲಘು ಬರ್ರಪ್ಪ, ಮತ್ ಜಾಗ ಸಿಗಂಗಿಲ್ಲ. ಈಗ ಇಟ್ಟಿದ್ದೀನಿ ಮ್ಯಾಲ ಜಾಗ ಸಿಗಂಗಿಲ್ಲ, ಮತ್ತ ಮಂದಿ ಬರಕತ್ತಾರ. ಉತ್ತಮವಾದ ಒಂದು ಪ್ರಯತ್ನ. ಇಲ್ಲಿ ಅಟ್ಯಾಕ್ ಚೆನ್ನಾಗಿತ್ತು, ಆದ್ರೆ ರೈಟ್ ಆಫೀಷಿಯಲ್ಸ್ ಕಾರ್ನರ್ ಹಾಗೂ ಲೆಫ್ಟ್ ಕಾರ್ನರ್ಗಳ ನಡುವೆ ಕಾಂಬಿನೇಷನ್ ಹೋಗಿ ಹೇಳ್ಕೊಂಡು ಹೋಗ್ಬೇಕು. ಊಟಕ್ಕೆ ಹೋಗಿ ಊಟಕ್ಕೆ ಹೋಗೋರಿದ್ರೆ ಇವಿಗೆ ಬಂದು ಊಟಕ್ಕೆ ಹೋಗಿ ಆಫೀಸರ್ ಆನಂತರ ಹೇಳೋದಿಲ್ಲ ಊಟ ಸಿಗಲಿಲ್ಲ ಅಂತ. ಮತ್ತೊಂದು ಹೊಂದಾಣಿಕೆ ಹಿಡಿತ. ರೈಟ್ ಕಾರ್ನರ್ ಜಾಗದಿಂದ ಡೈವಿಂಗ್ ಆಂಕಲ್ ಹೋಲ್ಡ್, ಲೆಫ್ಟ್ ಕವರ್ ಜಾಗದಿಂದ ಬ್ಲಾಕ್, ಎರಡು ಒಟ್ಟಿಗೆ ಬರ್ತಾ ಇದೆ. ಒಳ್ಳೆ ಹೊಂದಾಣಿಕೆ. 6-3 ಪಂದ್ಯ, 7-3 ಇದೀಗ ಮತ್ತೊಂದು ಅಂಕದ ಜೊತೆ. ಆಲ್ಔಟ್ ಪಡೆಯುವತ್ತ ಸಾಗಿದೆ ಈಗ ಕೊಣ್ಣೂರಿನ ತಂಡ. ಆಲ್ಔಟ್ ಪಡೆಯುವ ಅವಕಾಶ. ಇಬ್ಬರು ಒಟ್ಟಿಗೆ ಔಟ್ ಮಾಡ್ತಾರೆ ಅಥವಾ ಸೂಪರ್ ಟ್ಯಾಕಲ್ಗೂ ಕೂಡ ಅವಕಾಶ ಇದೆ. ಟ್ಯಾಕಲ್ ಆಗುತ್ತಾ, ಪಾಯಿಂಟ್ ಆಗುತ್ತಾ? ಎಸ್ಕೇಪ್ ಆಗ್ತಾ ಇದ್ದಾರೆ. ಅಷ್ಟು ಉತ್ತಮವಾದ ಪೊಸಿಷನ್ ಇರಲಿಲ್ಲ, ಟ್ಯಾಕಲ್ ಮಾಡೋದಕ್ಕೆ ಮಿಸ್ಟೇಕ್ ಆಗ್ತಾ ಇದೆ. ಅಂದರೆ ಎಸ್ಕೇಪ್ ಆಗ್ತಾ ಪಾಯಿಂಟ್ ಅಂದರೆ 8-3 ಆಲ್ಔಟ್ ಪಡೆಯುವ ಅಂಚಿನಲ್ಲಿ ಕೊಣ್ಣೂರು ತಂಡ.
ಉತ್ತಮವಾದ ಟ್ಯಾಕಲ್ ಬಂದಿದೆ ಕುಂಡಲ್ ತಂಡದ ಆಟಗಾರರಿಂದ 11-4 ಕ್ರಾಂತಿ ತಂಡ ವಾಪಸ್ ಆಗುವಂತ ಸಾಧ್ಯತೆ ಕೂಡ ಇದೆ. ಉತ್ತಮವಾದ ಒಂದು ಟ್ಯಾಕಲ್ ಇಲ್ಲಿ ಕೂಡ ಕೊಣ್ಣೂರಿನ ತಂಡ ಕೂಡ ಡಿಫೆನ್ಸ್ ನಲ್ಲಿ ಬಲಿಷ್ಠವಾಗಿ ಕಾಣಿಸುತ್ತಾ ಇದೆ. ನೀಲ ಕೈದಾಟಗಾರ ಲೀಡಿಂಗ್ ನಲ್ಲಿ ಪ್ರಯತ್ನ ಮಾಡಿದ್ದಾರೆ. ಇಲ್ಲೊಂದು ಟ್ಯಾಕಲ್ ಪ್ರಯತ್ನ ಮಿಡಲ್ ಹತ್ತಿರದಲ್ಲಿ ರೀಚ್ ಮಾಡೋಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಒಳ್ಳೆ ಡಿಫೆನ್ಸ್ ಮತ್ತೊಮ್ಮೆ. ಕೀಪರ್ ಜಾಗದಾಗ ಕಲ್ತ್ರಿ ಅವನ ಕೀಪರ್ ಗೆಲ್ತಾರೆ ಮತ್ತೆ. ಹನ್ನೆರಡು 6 ಅಂಕಗಳ ಅಂತರದ ಮೇಲೆ ಕೊಣ್ಣೂರಿನ ತಂಡ. ಅಲ್ಲೇ ಆಡತನ್ರಿ ಹಂಗ ಆಡತನ. ನಾನು ಬಡಿವಲ್ಲ ಬರೀ ಬ್ಯಾಟ್ ಇಡಕಂತಳ. ಬೋನಸ್ ಅಂಕದ ಸಂಪಾದನೆ ಅಂಕಗಳ ನಂತರ ಮತ್ತಷ್ಟು ಹೆಚ್ಚುತ್ತಾ ಇದೆ. ಹಾಫ್ ಟೈಮ್ ನಂತರ ಕೂಡ 14-7 ಪಂದ್ಯ ಕೊಣ್ಣೂರು ತಂಡ ಮುನ್ನಡೆಯಲ್ಲಿ. ಉತ್ತಮವಾದ ಒಂದು ಪ್ರಯತ್ನ. ಮಿಡಲ್ ಹತ್ತಿರದಲ್ಲಿದ್ದಾರೆ ದಾಳಿಗಾರ. ಇನ್ನು ಕೂಡ ಪ್ರಯತ್ನ ಮುಂದುವರೆದಿದೆ. ಆದರೆ ಡಿಫೆಂಡರ್ಸ್ ಎಲ್ಲರೂ ಕೂಡ ಮುಗಿ ಬೀಳ್ತಾ ಇದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಮತ್ತೆ ಸಾಬೀತು ಮಾಡಿದ್ದಾರೆ. ಯಶಸ್ವಿ ಟ್ಯಾಕಲ್ ಮತ್ತೊಮ್ಮೆ ಕ್ರಾಂತಿ ತಂಡದಿಂದ. ಹದಿನೈದು 7 ಅಂಕಗಳ ಅಂತರ. बँक ऑफ बरोडा वर्सेस जयमान पार्थनाळी. 30 सेकंड कालखंड. रिप्ले पण दुसरा प्रकार जयमान पार्थनाळी. ಇದು ನಿಮಗೆ ರೆಡಿ ಕರಿ ಔಷಧಿ ನಿಂತಲೇ ಇರಬೇಕು. ನಾಲ್ಕು ಬೋರ್ ಹೊಡೆದು ಓರ್ದಾಗ ಪಾಂಡ್ಯನ ಓರ್ ಇಂದ ಬಡದಲ್ಲ ಪಾಂಡ್ಯನ ಓರ್ ಇಲ್ಲ ಹೋಯ್ತು ಹೊಯ್ಕೊಂಡು ಹೋಗ್ತಾನೆ. ಕ್ಯಾಮ್ರಾದಾಗ
ಕೊಣ್ಣೂರು ತಂಡದ ವಿರುದ್ಧ ಕ್ರಾಂತಿ ತಂಡದ ಪರವಾಗಿ ದಾಳಿಕಾರ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. 16-8 ಮ್ಯಾಚ್ ನಡೀತಾ ಇದೆ. 8 ಪಾಯಿಂಟ್ಗಳಲ್ಲಿ ಇದನ್ನು ಕೊಣ್ಣೂರು ತಂಡ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಆರಂಭಿಕ ಹಂತದಿಂದಲೂ ಕೂಡ ಮ್ಯಾಚ್ನ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಟ್ಯಾಕಲ್ ಕ್ರಾಂತಿ ತಂಡದ ಆಟಗಾರರು, ಎಲ್ಲ ಯುವ ಆಟಗಾರರ ಒಂದು ತಂಡ ಯಶಸ್ವಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸರ್ ಸ್ಕೋರ್ ಚೇಂಜ್ ಮಾಡಿ, ಸ್ಕೋರ್ ನೋಡಿ ಸರ್. ಮಾಡಿ ವೇಗದ ದಾಳಿಯ ಪ್ರಯತ್ನ, 4 ಜನ ಆಟಗಾರರ ನಡುವೆ ಕಿಕ್ ಮಾಡುವ ಪ್ರಯತ್ನ ಇಲ್ಲಿ ಯಶಸ್ವಿಯಾಗಿದೆ. ವೇಗದ ದಾಳಿಯಲ್ಲಿ ರೀಚ್ ಮಾಡಿದ್ದಾರೆ. ಎಷ್ಟು ಅಂಕ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಲ್ಲ ಆಟಗಾರರು ಹುಟ್ಟಿದ್ದಾರೆ. ಅಂಪೈರ್ ಏನು ಹೇಳ್ತಾರೆ ಕಾದು ನೋಡಬೇಕಾಗಿದೆ. 16-13 ಏಕಾಂಗಿಯಾಗಿ ಉಳಿದಿರುವ ಆಟಗಾರ ಆಲ್ಔಟ್ನಿಂದ ತಮ್ಮ ತಂಡವನ್ನು ಪಾರು ಮಾಡ್ತಾರೆ. ಕಾದು ನೋಡಬೇಕಾಗಿದೆ. ಎಲ್ಲೊಂದು ಮಿಸ್ಟೇಕ್ ಡಿಫೆನ್ಸ್, ಸಿಕ್ಕ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಒಂದು ಟೈಮ್ ಔಟ್ ಕೊಣ್ಣೂರು ತಂಡ. ವ್ಯಾಪನ ಬಳಸ್ಕೊಳ್ತಾ ಇದ್ದಾರೆ ಮ್ಯಾಟ್ನ ಮೇಲೆ. 1 ಅಂಕದ ಸಂಪಾದನೆ, 1 ಅಂಕ ಮಾತ್ರ. ಮತ್ತೆ ಆಲ್ಔಟ್ನ ಅವಕಾಶ, ಮತ್ತೆ ತಪ್ಪನ್ನು ಮಾಡಲಿದ್ದಾರ ಕ್ರಾಂತಿ ತಂಡ. ಕಾದು ನೋಡಬೇಕಾಗಿದೆ. ಬೋನಸ್ ಅನ್ನು ನೀಡಲಾಗ್ತಾ ಇದೆ. ಉತ್ತಮವಾದ ಒಂದು ಪ್ರಯತ್ನ ಎರಡೂ ವಿಭಾಗದಲ್ಲಿ ಕಾಣ್ತಾ ಇದೆ. ಬೋನಸ್ +1 ನೋಡಿದ್ವಿ. ಗಾಳಿಯಲ್ಲಿರುವಾಗಲೇ ರೀಚ್ ಮಾಡಿದ್ರು. ಲಾಸ್ಟ್ 4 ಮಿನಿಟ್ಸ್, ಕೊನೆ 4 ನಿಮಿಷಗಳು, 5 अंकಗಳ ಅಂತರ. ಮತ್ತೆ ಆಲ್ಔಟ್ನಿಂದ ಪಾರಾಗಿದೆ ಕೊಣ್ಣೂರು ತಂಡ. इब्बರು ಆಟಗಾರರ ಮತ್ತೆ ಮಿಸ್ಟೇಕ್ ಬರ್ತಾ ಇದೆ ಡಿಫೆನ್ಸ್ ನಲ್ಲಿ. बैंक ऑफ बरोडा मुंबई संघ. चला आपण मैदान येऊन थांबायचा. आपला तिसरा प्रकार जय हनुमान पार्थनाडी तो बरಬೇಕು. मैदान ಹತ್ರ ಬಂದು ನಿಲ್ಲಬೇಕು. ಇದು ನಮಗೆ ಕೊನೆಗೆ जय हनुमान पार्थनाडी वर्सेस बैंक ऑफ बरोडा. ಮತ್ತೊಂದು ಯಶಸ್ವಿ ದಾಳಿ, ಮತ್ತೊಮ್ಮೆ ಆಲ್ಔಟ್ ಇಂದ ತಮ್ಮ ತಂಡವನ್ನು ಪಾರು ಮಾಡ್ತಾ ಇದ್ದಾರೆ. टीम मैनेजर ಬೋನಸ್ +3 सर पॉइंट ಎಷ್ಟು? ಕುರ್ಚಿಗೆ ನಿಂತು ಬಸದಿದ್ದಾರೆ, ನೀವು ಬಾಯರ್ ಕರ್ತಾರೆ. ಚೇರ್ ಕೊಡಿ ಸರ್, ಯಾರಾದ್ರೂ ಅವರಿಗೆ ಚೇರ್ ಕೊಡಿ ಅವರಿಗೆ. ಕಮಿಟಿ ಮೆಂಬರ್ ದಯವಿಟ್ಟು ಚೇರ್ ಕೊಡಿ. ಯಾರು ಚೇರಲ್ಲಿ ಕಟ್ಟಿ ಬಿಡ್ರಿ, ಆ ಪೋಲ್ ಪಾಕ್ ಕಟ್ಟಿ ಬಿಡ್ರಿ ಸರ್. ಯಾರು ಎಬ್ಸ್ಕೊಂಡು ತಗೊಂಡು ಹೋಗ್ತಾರೆ. ಆ ಪೋಲ್ ಕಟ್ರಿ ಸರ್. ಅವ್ರು ಪರ್ಮನೆಂಟ್ ಇರ್ಬೇಕು. ಅವ್ರ ಕೋಚ್ ಇರ್ಲಿ ಬಿಡ್ಲಿ. 23-15 ಮುನ್ನಡೆಯಲ್ಲಿ ಕೊಣ್ಣೂರಿನ ತಂಡ. ಅದಕ್ಕಾಗಿ ಸಮಯವನ್ನು ವ್ಯಕ್ತ ಮಾಡುವ ಸ್ಟ್ರಾಟಜಿಗೆ ಮುಂದಾಗ್ತಾ ಇದ್ದಾರೆ ಕೊನೆ ನಿಮಿಷಗಳ ಆಟದಲ್ಲಿ. ಲೋವರ್ ಬಂದ್ಬಿಡಿ ಡೈರೆಕ್ಟ್ ಔಟ್. ನೋಡಿ ಡೈರೆಕ್ಟ್ ಖಾಲಿ ಕೂತಿಲ್ಲ. ಮತ್ತೊಂದು ಟ್ಯಾಕಲ್. 24 ಆಲ್ಔಟ್ನಿಂದ ಪಾರಾಗಿ ಈಗ ಆಲ್ಔಟ್ ಅನ್ನು ಪಡೆಯುವ ಹಾದಿಯಲ್ಲಿ ಸಾಗ್ತಾ ಇದೆ. ಅದ್ಭುತವಾದ ಜಂಪಿಂಗ್ ಸ್ಕಿಲ್ ಅನ್ನು ತೋರಿಸ್ತಾ ಇದ್ದಾರೆ ಜರ್ಸಿ ನಂಬರ್ 9 ಆಟಗಾರ.
ಇವ್ರು ಲೋನ್ ಕೊಡೋದು ಅವ್ರು ಲೋನ್ ಕೊಟ್ರೆ ನೋಡ್ರಿ. ಮತ್ತೊಂದು ಟ್ಯಾಕಲ್ ಆಲ್ಔಟ್ ಪಾಯಿಂಟ್ಸ್ ನ ಜೊತೆಗೆ ಆಲ್ಔಟ್ ಆಗಬೇಕಿದ್ದ ತಂಡ ಆಲ್ಔಟ್ ಅನ್ನ ಪಡೆದು ಪಂದ್ಯದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಮತ್ತೊಮ್ಮೆ ಕೊಣ್ಣೂರಿನ ತಂಡ ಕೊನೆಯ ನಿಮಿಷಗಳ ಆಟದಲ್ಲಿ चला बँक ऑफ बरोडा संघ चला मैदान जाऊया. ಜಯ ಹನುಮಾನ್ ಪಾರ್ಥನಾಳಿ. ಅದ್ರಪ್ಪ ಲೇಟ್ ಮಾಡಬಾರ್ದು, ಈಗಾಗಲೇ ಸಾಕಷ್ಟು ಎಳೆಯಾಗಿದೆ, ತಾವು ಜಲ್ದಿ ಬರಬೇಕು. ಜಯ ಹನುಮಾನ್ ಪಾರ್ಥನಾಳಿ ತಂಡ ಕಡಚರನು ಇಲ್ಲ ಬಾಕಚರ ಬಂತಲ್ಲ